ವಿರೋಧದ ಮಧ್ಯೆ ಗ್ರೇಟರ್ ಬೆಂಗಳೂರು ಯೋಜನೆ ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಲಾಗಿದೆ. ವಿರೋಧದ ಮಧ್ಯೆ ಗ್ರೇಟರ್ ಬೆಂಗಳೂರು ಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವನ್ನು ತರಲಾಗಿರುವಂಥದ್ದು. ಅದರಲ್ಲಿ ಒಂದು ಟೌನ್ಶಿಪ್ ಅನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗ್ತದೆ. ಅದು ಬಿಡದಿ ಬಳಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗ್ತದೆ. ಈ ಸಂದರ್ಭದಲ್ಲಿ ಸುಮಾರು 9,600 ಎಕರೆ ಭೂಮಿ ಬೇಕಾಗಿದೆ. ಯೋಜನೆಗೆ ಜಮೀನು ನೀಡಲ್ಲ ಅಂತ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಯೋಜನೆಗೆ 2 ಪಂಚಾಯಿತಿ ವ್ಯಾಪ್ತಿಯ 36 ಹಳ್ಳಿಗಳು ನಾಶ ಆಗೋಗ್ಬಿಡ್ತವೆ, ನಾವು ಜಮೀನನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನುವಂಥ ಆರೋಪವನ್ನ ಮಾಡಲಾಗ್ತದೆ. 9,660 ಎಕರೆ ಅಂದ್ರೆ ಹತ್ತತ್ರ 2 ಪಂಚಾಯಿತಿಯ 36 ಹಳ್ಳಿಗಳೇ ಕಂಪ್ಲೀಟ್ ಆಗಿ ನೆಲಸಮ ಆದಂತಾಗುತ್ತೆ ಅನ್ನುವಂಥ ಆತಂಕ ಅವ್ರದ್ದು. ಅನ್ನದಾತರ ಹೋರಾಟಕ್ಕೆ ಈಗ JDS ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಾಗಡಿಯ ಮಾಜಿ ಶಾಸಕ ಎ ಮಂಜುನಾಥ್ ಅವರು ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಬಿಡದಿಯ ಟಿ ಹೊಸೂರು ಗ್ರಾಮದಲ್ಲಿ ಸಭೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಕಾಂಗ್ರೆಸ್ ನಾಯಕರಿಗೆ ಪೊರಕೆ ತೋರಿಸಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಎ ಮಂಜು ಸವಾಲನ್ನ ಕೂಡ ಹಾಕಿದ್ದಾರೆ. ನಿಮಗೆ ತಾಕತ್ತಿದ್ರೆ ರೈತರ ಎದುರು ಬಂದು ಮಾತನಾಡಿ ಅಂತ ಕಿಡಿಕಾರರು. ಸಾವಿರಾರು ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಮಾಡ್ತೀವಿ, ದೇವೇಗೌಡರ ಮುಖ್ಯಮಂತ್ರಿ ಮಾಡ್ಕೊಂಡು ಹೊರಟಿದ್ದಾರೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಬಿಟ್ಟ ತಕ್ಷಣ ಏನು ಹೊಡೆಯಕ್ ಆಗೋದಿಲ್ಲ. ನಮಗೆ ಅಬ್ಜೆಕ್ಷನ್ ಟೈಮ್ ಇದೆ. ಇದಕ್ಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ರೈತರು ಬೀದಿಗಿಳಿದಿದ್ದಾರೆ, ರೈತರ ಮಕ್ಕಳು ಬೀದಿಗಿಳಿದಿದ್ದಾರೆ. ಇವರು ವಿರುದ್ಧ ಇವತ್ತು ಸಮರ ಸಾರಿದ್ದಾರೆ. ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಹಲವಾರು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಮಗೆ ಮಾತು ಕೊಟ್ಟಿದ್ದಾರೆ. ಈ ಹೋರಾಟದಲ್ಲಿ ನಾವು ಸಹಕಾರ ಕೊಡ್ತೀವಿ ಅಂತ. ಬರ್ತೀವಿ, DC ಕಚೇರಿನ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿ ಕಚೇರಿನ ಮುತ್ತಿಗೆ ಹಾಕ್ತೀವಿ. ಇದು ಹೆಂಗೆ ಈ ಲ್ಯಾಂಡ್ ಅಕ್ವಿಷನ್ ಮಾಡ್ತಾರೋ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಬಿಡದಿ ಬಳಿಯ ಟೌನ್ಶಿಪ್ಗೆ ಯಾವ ರೀತಿಯ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಹೋರಾಟವನ್ನ ರೂಪಿಸಲಾಗಿರುವಂಥದ್ದು, ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಆ 36 ಹಳ್ಳಿಗಳ ಜನರಿಂದ? ಪೃಥ್ವಿರಾಜ್, ಏನಂದ್ರೆ 2006ರಲ್ಲಿ ಏನು ಈಗಿನ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಚಾಲನೆಯನ್ನ ಕೊಡಲಾಗಿತ್ತು. ಆದ್ರೆ ಅವತ್ತು ಕೂಡ ರೈತರು ಬಹಳ ವಿರೋಧವನ್ನ ಮಾಡದಂತ ಹಿನ್ನೆಲೆ ಕುಮಾರಸ್ವಾಮಿ ಅವರು ಅವತ್ತು ಈ ಯೋಜನೆಯನ್ನ ಕೈ ಬಿಟ್ಟಿದ್ರು. ಆದ್ರೆ ಇದಾದ ಬಳಿಕ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರದಲ್ಲಿದೆ, ಈಗ ಏನು 9,600 ಎಕರೆ ಏನು ಪ್ರದೇಶವನ್ನ ಗುರುತು ಮಾಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಇಲ್ಲಿ ನೂತನವಾಗಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ 2 ಪಂಚಾಯತಿ ವ್ಯಾಪ್ತಿಯ ಸರಿಸುಮಾರು 36 ಹಳ್ಳಿಗಳು ಇದರಿಂದ ನಾಶ ಆಗ್ತವೆ. ಅಂದ್ರೆ ಕೃಷಿ ಭೂಮಿ ಸೇರಿದಂತೆ ರೈತರ ಕೃಷಿ ಭೂಮಿ ಹಾಗೆ ಹಳ್ಳಿಗಳು ನಾಶ ಆಗ್ತದೆ. ಇದರಿಂದಾಗಿ ಈ ಭಾಗದ ಜನ, ಅಂದ್ರೆ ನಾವು ವ್ಯವಸಾಯವನ್ನ ಮಾಡ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಯಾರಿಗೋ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಜಮೀನು ನಮ್ಮ ಗ್ರಾಮಗಳನ್ನ ಯಾಕೆ ನಾಶ ಮಾಡಬೇಕು, ಈ ಯೋಜನೆಯನ್ನ ತಕ್ಷಣವೇ ಕೈ ಬಿಡಬೇಕು ಎನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಮಾಗಡಿಯ ಮಾಜಿ ಶಾಸಕ ಎ ಮಂಜು ಅವರು ಕೂಡ ಈ ಒಂದು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ಬಳಿಕ ರೈತರ ಜೊತೆಗೂಡಿ ಒಂದು ಸಭೆಯನ್ನ ಮಾಡಿ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಬೃಹತ್ ಸಭೆಯನ್ನ ಮಾಡ್ತೇವೆ, ಜೊತೆಗೆ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ, ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೇವೆ, ಜೊತೆಗೆ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ಮಾಡ್ತೇವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕೆಂದ್ರೆ ಇಲ್ಲಿ ಸರಿಸುಮಾರು 9,600 ಎಕರೆಗೂ ಹೆಚ್ಚು ಪ್ರದೇಶ ಈ ಒಂದು ಏನು ಗುರುತನ್ನ ಮಾಡಲಾಗಿದೆ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ. ಬೆಂಗಳೂರಿನ ಜನರಿಗೆ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಬಿಡದಿ ಭಾಗದಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ತೇವೆ ಎನ್ನುವಂತ ಸರ್ಕಾರದ ಈ ಒಂದು ಯೋಜನೆಗೆ ಈ ಭಾಗದ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಕಷ್ಟಪಟ್ಟು ವ್ಯವಸಾಯವನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ಭೂಮಿಯನ್ನ ಇವರು ಕಸ್ಕೊಂಡು ನಮಗೆ ಹಣವನ್ನ ಕೊಟ್ರೆ ಅದು ನಮಗೆ ಮುಂದಿನ ಪೀಳಿಗೆಗೆ ಯಾವ ರೀತಿಯಾದಂತ ಅನುಕೂಲ ಆಗ್ತದೆ, ಬದಲಾಗಿ ನಾವು ಏನು ವ್ಯವಸಾಯ ಮಾಡ್ಕೊಂಡೇ ನಮ್ಮ ಜೀವನವನ್ನ ಸಾಗಿಸ್ತೇವೆ ಎನ್ನುವಂತ ಮಾತನ್ನು ಕೂಡ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಹೋರಾಟದ ಸ್ವರೂಪ ತೆಗೆದುಕೊಳ್ತದೆ ಎನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.